ಇಂದು ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ 13,528 ಆಗಿದ್ದು ನಿನ್ನೆಗಿಂತ 110 ರೂಪಾಯಿ ಹೆಚ್ಚಳ ಕಂಡಿದೆ. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ಬೆಲೆ 12,400 ಆಗಿದ್ದು 100 ರೂಪಾಯಿ ಏರಿಕೆ ಕಂಡಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ 10,146 ರೂಪಾಯಿ ಆಗಿದ್ದು 82 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ನಿರಂತರ ಏರಿಳಿತ ಕಂಡು ಬರುತ್ತಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ ಇದರ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಚಿನ್ನದ ಜೊತೆಗೆ ಬೆಳ್ಳಿಯ ಬೆಲೆಯು ಇಂದು ಗಣನೀಯವಾಗಿ ಏರಿಕೆಯಾಗಿದೆ. ಬೆಳ್ಳಿ ಪ್ರತಿ ಗ್ರಾಮ್ಗೆ 219 ರೂಪಾಯಿ ಆಗಿದ್ದು ನಿನ್ನೆಗಿಂತ ಇವತ್ತಿಗೆ 5 ರೂಪಾಯಿ ಹೆಚ್ಚಳವಾಗಿದೆ. ಹಾಗೆಯೇ ಪ್ರತಿ ಕೆಜಿ ಬೆಳ್ಳಿಯ ದರ 2,19,000 ರೂಪಾಯಿ ಆಗಿದ್ದು 5,000 ಏರಿಕೆ ಕಂಡಿದೆ. ಬೆಂಗಳೂರಿನ ಮಾರುಕಟ್ಟೆಯಲ್ಲೂ ಈ ಬೆಲೆ ಏರಿಕೆಯ ಪ್ರಭಾವ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇಂದಿನ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿ ಕಂಡುಬರುವ ಏರಿಕೆಗೆ ಹಲವಾರು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಕಾರಣಗಳಿವೆ. ಕೇವಲ ಬೇಡಿಕೆ ಪೂರೈಕೆಯಷ್ಟೇ ಅಲ್ಲ, ಜಾಗತಿಕ ಆರ್ಥಿಕ ಬೆಳವಣಿಗೆಗಳು ಕೂಡ ಈ ಬೆಲೆ ಏರಿಕೆಗೆ ನೇರ ಕಾರಣವಾಗಿದೆ. ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ ಪ್ರಮುಖ ಪಾತ್ರವನ್ನು ವಹಿಸಿದೆ. ಜಾಗತಿಕ ಚಿನ್ನ ಮತ್ತು ಬೆಳ್ಳಿ ಸುರಕ್ಷಿತ ಹೂಡಿಕೆಗಳೆಂದು ಪರಿಗಣಿಸಲಾಗುತ್ತಿದೆ. ವಿಶ್ವದ ಹಲವು ದೇಶಗಳಲ್ಲಿ ಆರ್ಥಿಕ ಅನಿಶ್ಚಿತತೆ, ಯುದ್ಧದ ಭೀತಿ, ರಾಜಕೀಯ ಅಸ್ಥಿರತೆ ಹೆಚ್ಚಾಗ್ತಿರೋದ್ರಿಂದ ಹೂಡಿಕೆದಾರರು ಚಿನ್ನ ಬೆಳ್ಳಿಯತ್ತ ಮುಖ ಮಾಡಿದ್ದಾರೆ. ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆಗಳು ಏರಿಕೆಯಾಗಿದ್ದು ಅದರ ಪರಿಣಾಮ ಭಾರತದಲ್ಲೂ ಜನಸಾಮಾನ್ಯರಿಗೆ ಸ್ವಲ್ಪ ಸಮಸ್ಯೆಯನ್ನು ನೀಡಿದೆ. ಎರಡನೇದಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯದ ಕುಸಿತ ಕೂಡ ಪ್ರಮುಖ ಕಾರಣವಾಗಿದೆ. ರೂಪಾಯಿ ಮೌಲ್ಯ ಡಾಲರ್ ಎದುರು ಕುಸಿದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಆಮದು ಮಾಡುವ ಚಿನ್ನ ಮತ್ತು ಬೆಳ್ಳಿ ದುಬಾರಿಯಾಗುತ್ತೆ. ಅಂತಾರಾಷ್ಟ್ರೀಯ ದರಗಳಲ್ಲಿ ಹೆಚ್ಚು ಬದಲಾವಣೆ ಇಲ್ಲದಿದ್ರೂ ಕೂಡ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗುವುದು ಸಹಜ. ಇತ್ತೀಚಿನ ದಿನಗಳಲ್ಲಿ ರೂಪಾಯಿ ಮೌಲ್ಯದಲ್ಲಿ ಕಂಡುಬಂದ ಅಸ್ಥಿರತೆ ಚಿನ್ನ ಬೆಳ್ಳಿಯ ಬೆಲೆಯ ಹೆಚ್ಚಳಕ್ಕೆ ಕಾರಣವಾಗಿದೆ. ಮೂರನೇದಾಗಿ ಹಬ್ಬ ಮತ್ತು ಮದುವೆ ಸೀಸನ್ ಹತ್ತಿರ ಬರ್ತಿರೋದ್ರಿಂದ ಈ ಕಾರಣದಿಂದ ಕೂಡ ಬೆಲೆಗಳ ಮೇಲೆ ಪ್ರಭಾವ ಬೀರಿದೆ. ಭಾರತದಲ್ಲಿ ಚಿನ್ನವನ್ನ ಆಭರಣವಾಗಿ ಮಾತ್ರವಲ್ಲ, ಸಂಪ್ರದಾಯ ಮತ್ತು ಹೂಡಿಕೆಯ ಭಾಗವಾಗಿಯೂ ನೋಡಲಾಗುತ್ತೆ. ಮದುವೆ ಹಾಗೂ ಹಬ್ಬಗಳ ಬೇಡಿಕೆ ಹೆಚ್ಚಾದಂತೆ ಮಾರುಕಟ್ಟೆಯಲ್ಲಿ ಚಿನ್ನದ ಖರೀದಿ ಜೋರಾಗತ್ತೆ. ಇದರ ಪರಿಣಾಮವಾಗಿ ದರಗಳು ಮೇಲ್ಮುಖವಾಗಿದೆ. ನಾಲ್ಕನೆಯದಾಗಿ ಬೆಳ್ಳಿ ಮೇಲಿನ ಕೈಗಾರಿಕಾ ಬೇಡಿಕೆ. ಈ ಒಂದು ಕಾರಣದಿಂದ ಸೌರಶಕ್ತಿ, ಎಲೆಕ್ಟ್ರಾನಿಕ್ಸ್ ಮತ್ತು ವಾಹನ ಉದ್ಯಮಗಳಲ್ಲಿ ಬೆಳ್ಳಿಯ ಬಳಕೆ ಹೆಚ್ಚಾಗ್ತಿರೋದ್ರಿಂದ ಅದರ ಬೇಡಿಕೆ ಹೆಚ್ಚಾಗಿದೆ. ಬೇಡಿಕೆ ಹೆಚ್ಚದಂತೆ ಬೆಳ್ಳಿಯ ಬೆಲೆ ಕೂಡ ಏರಿಕೆಯಾಗಿದೆ. ಇನ್ನೊಂದೆಡೆ ಬಡ್ಡಿದರ ನೀತಿ ಮತ್ತು ಜಾಗತಿಕ ಹಣಕಾಸು ನೀತಿಗಳು. ಈ ಒಂದು ಕಾರಣದಿಂದ ಕೆಲವು ಪ್ರಮುಖ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಬಡ್ಡಿದರ ಕಡಿತ ಮತ್ತು ಸಡಿಲ ಹಣಕಾಸು ನೀತಿಯ ಸೂಚನೆ ನೀಡಿರೋದ್ರಿಂದ ಹೂಡಿಕೆದಾರರು ಬ್ಯಾಂಕ್ ಠೇವಣಿಗಳ ಬದಲು ಚಿನ್ನ ಬೆಳ್ಳಿಯಂತಹ ಆಸ್ತಿಗಳತ್ತ ತಿರುಗಿದ್ದಾರೆ. ಈ ಎಲ್ಲ ಕಾರಣಗಳು ಒಟ್ಟಾರೆ ಪರಿಣಾಮವಾಗಿ ಇಂದು ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನ, 22 ಕ್ಯಾರೆಟ್ ಚಿನ್ನ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಗಳು ಏರಿಕೆಯಾಗಿದೆ. ಜೊತೆಗೆ ಬೆಳ್ಳಿಯ ಪ್ರತಿ ಗ್ರಾಮ್ ಮತ್ತು ಪ್ರತಿ ಕೆಜಿಯು ಗಮನಾರ್ಹವಾಗಿ ಏರಿಕೆಯನ್ನಾಗಿದೆ. ಇದು ಸದ್ಯ ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಒಟ್ನಲ್ಲಿ ಜಾಗತಿಕ ಅನಿಶ್ಚಿತತೆ, ರೂಪಾಯಿ ಮೌಲ್ಯದ ಚಲನೆ, ಹಬ್ಬ ಮದುವೆಯ ಬೇಡಿಕೆ ಮತ್ತು ಕೈಗಾರಿಕಾ ಅಗತ್ಯಗಳೇ ಚಿನ್ನ ಹಾಗೂ ಬೆಳ್ಳಿಯ ದರಗಳ ಏರಿಕೆಗೆ ಮುಖ್ಯ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಮೇಲೆ ಅವಲಂಬಿಸಿ ಈ ಬೆಲೆಗಳಲ್ಲಿ ಮತ್ತಷ್ಟು ಏರಿಳಿತ ಕಂಡುಬರುವ ಸಾಧ್ಯತೆಯೂ ಇದೆ.